ಹಲೋ, ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ. ಮಾರ್ನಿಂಗ್ ದರ್ಶನ ಕೂಡ 3 ಅವರ್ಸಲ್ಲಿ ಕಂಪ್ಲೀಟ್ ಆಯಿತು. ದೊಡ್ಡ ತಿರುಪತಿ ಥರಾನೇ ವೆಯ್ಟಿಂಗ್ ರೂಮ್ಸ್‌ನ ಕೂಡ ಮಾಡಿದ್ದಾರೆ. ತುಂಬ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಅಲ್ಲೇ ತಿರುಗಾಡಿಕೊಂಡು ಫೋಟೋಸ್ ಹಿಡ್ಕೊಂಡು ಕುಂದಾಪುರ ಕಡೆ ಹೊರಟ್ವಿ. ಕುಂದಾಪುರದಲ್ಲಿ ತುಂಬ ಫೇಮಸ್ ಆಗಿರೋ ಶೆಟ್ಟಿ ಲಂಚ್ ಹೋಮ್ಸ್ ಇದೆ, ನಿಮಗೆಲ್ಲರಿಗೂ ಗೊತ್ತಿರೋದೆ. ಅಲ್ಲಿಗೆ ಹೋಗಿ ಫುಡ್ನ ಟ್ರೈ ಮಾಡಿದ್ವಿ, ನಮಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಮತ್ತೆ ಮರವಂತೆ ಬೀಚ್ ಕಡೆ ಹೋಗ್ತಾ ಇದ್ವಿ. ಅಲ್ಲೇ ಬೀಚ್ ಪಕ್ಕದಲ್ಲೇ ಒಂದು ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಬೀಚ್ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ. ನಮ್ಮ ಲಕ್ಕು ನೋಡಿ ಹೇಗಿದೆ. ನಾವು ಹೋಗಿರೋ ದಿನಾನೇ ಕುಂದಾಪುರದಲ್ಲಿ ಕಂಬಳ ಸ್ಟಾರ್ಟ್ ಆಗಿತ್ತು. ಅಂಗರಗೊಡ್ಡೆ ಸಂಸ್ಕೃತ ಸಾಹಿತ್ಯ ಕಣಬಲಾದರು. ನಾನು ಯಾವತ್ತೂ ಕೂಡ ಕಮಲನ ಡೈರೆಕ್ಟಾಗಿ ನೋಡಿದ್ದಿಲ್ಲ, ಕಾಂತಾರ ಮೂವಿದಲ್ಲಿ ಅಷ್ಟೇ ನಾನು ನೋಡಿದ್ದು. ಜರ್ನಿದಿಂದ ತುಂಬ ಟೈರ್ಡ್ ಆಗಿದ್ದೀವಿ. ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ರೂಮ್ಗೆ ಹೋಗ್ಬಿಟ್ವಿ. ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡೋಕ್ಕೆ ತುಂಬ ಜಾಗಗಳಿದ್ದಾವೆ, ಬಟ್ ನಮಗೆ ಟೈಮ್ ಇದ್ದಿಲ್ಲ ಅಷ್ಟೇ. ಬೆಳಗ್ಗೆ ಒಂಚೂರು ಬೇಗ ಎದ್ದು ಉಡುಪಿ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಲಿಟ್ರಲಿ ಬೆಳಗ್ಗೆ 8 ಗಂಟೆ ಅಷ್ಟೇ ಆಗಿರೋದು. ಮಳೆ ಬರೋ ಥರ ವೆದರ್ ಇದೆ. ಜನ ನೋಡ್ರಿ ಎಲ್ಲಿ ನೋಡಿದ್ರು ಇದ್ದಾರೆ. ಇಷ್ಟು ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಬೆಳಗ್ಗೆನೇ. ಬಟ್ ನಾವಂತೂ ಬೀಚಲ್ಲಿ ತುಂಬ ಹೊತ್ತು ಒಂದು 3 to 4 ಅವರ್ಸ್ವರೆಗೂ ಆಟ ಆಡಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಸೆಂಟ್ ಮೇರೀಸ್ ಐಲ್ಯಾಂಡ್ ನೋಡಬೇಕು ಅಂತ ಅಂದ್ಕೊಂಡ್ವಿ. ಉಡುಪಿ ಮಾಲ್ಪೆ ಬೀಚಿಂದ ಸೆಂಟ್ ಮ್ಯಾರೀಸ್ ಐಲ್ಯಾಂಡಿಗೆ 1/2 ಅವರ್ ಬೋಟ್ ರೈಡ್ ಇರುತ್ತೆ. ಪರ್ ಪರ್ಸನ್ಗೆ 400 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. 1 ಅವರ್ ಟೈಮ್ ಕೊಡ್ತಾರೆ ಐಲ್ಯಾಂಡ್ ಎಲ್ಲ ತಿರುಗಾಡೋದಕ್ಕೆ. ಆಮೇಲೆ ಎಕ್ಸಾಕ್ಟ್ಲಿ 1 ಅವರ್ ಆದಮೇಲೆ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬೋಟ್ ಐಲ್ಯಾಂಡ್ ಹತ್ರ ಬರುತ್ತೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಎಲ್ಲಿ ನೋಡಿದ್ರು ಫೋಟೋಸ್ ತಗೊಂಡು ನಿಂತಿದ್ದಾರೆ, ಅದು ಕೂಡ ಈ ಬಿಸಿಲಲ್ಲಿ. ಫೆಸಿಲಿಟೀಸ್ ಎಲ್ಲ ಇದ್ದಾವೆ, ಲೈಕ್ ಟಾಯ್ಲೆಟ್ಸ್, ಕುಡಿಯೋ ನೀರು ಮತ್ತು ಫುಡ್ ಶಾಪ್ಸು. ಇಲ್ಲಿ ಶೆಲ್ ಬೀಚ್ ಅಂತ ಒಂದಿದೆ. ಮೇಯ್ನ್ಲಿ ನಾನು ಅದನ್ನು ನೋಡೋಕ್ಕೆ ಬಂದಿದ್ದು. ಶೆಲ್ ಬೀಚಿಗೆ ಎಂಟ್ರೆನ್ಸಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಬಿಸಿಲಿಗೆ ನಡೆಯೋಕ್ಕೂ ಆಗ್ತಿಲ್ಲ. ಒಂದು ಜಾಗದಲ್ಲಿ ಕುತ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇದೆ, ಬಟ್ ಟೈಮ್ ಇಲ್ಲ. 1 ಅವರಲ್ಲೇ ಫೋಟೋಸ್ ತಗೊಂಡು ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಬೇಕು. ನೀವೇನಾರ ಬರೋ ಥರ ಇದ್ದರೆ ವೀಕ್ ಡೇಸಲ್ಲಿ ಇಲ್ಲಿಗೆ ಬಂದೋಗಿ, ತುಂಬ ಪೀಸ್ಫುಲ್ಲಾಗಿರುತ್ತೆ. ಇದೇ ಶೆಲ್ ಬೀಚ್. ಎಲ್ಲರೂ ಓಡಾಡಿ ಶೆಲ್ಸ್ ಎಲ್ಲ ಪುಡಿ ಆಗೋಗಿದ್ದಾವೆ. ಈ ಸೈಡ್ ಮಾತ್ರ ನೀರಲ್ಲಿ ಆಟ ಆಡೋಕ್ಕೆ ಜನನ ಬಿಡ್ತಿದ್ದಾರೆ. ತುಂಬ ಜಾಗಗಳಿಗೂ ರೆಸ್ಟ್ರಿಕ್ಟ್ ಮಾಡಿದ್ದಾರೆ, ಯಾಕಂತ ಗೊತ್ತಿಲ್ಲ.